ಜಿಂದಾಬಾದ್ ಇತ್ತ ರೌಡಿ ಶೀಟರ್ ಜೊತೆ ಫೋಟೋ ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡ್ರ ನಾಸಿರ್ ಹುಸೇನ್. ಇಫ್ತಿಯಾಕ್ ಪೈಲ್ವಾನ್ ಅಹಮದ್ ಜೊತೆ ಈಗ ನಾಸಿರ್ ಹುಸೇನ್ ಇರುವಂತಹ ಫೋಟೋ ಒಂದು ಎಲ್ಲೆಡೆ ವೈರಲ್ ಆಗಿದೆ. ಶಿವಾಜಿನಗರ ರೌಡಿ ಶೀಟರ್ ಈ ಇಫ್ತಿಯಾಕ್ ಪೈಲ್ವಾನ್ ಅಹಮದ್ ನಾಸಿರ್ಗೆ ಬೊಕ್ಕೆಯನ್ನ ಕೊಟ್ಟು ಶುಭಾಶಯ ಕೋರಿರುವಂತಹ ಈ ಒಂದು ಫೋಟೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ರಾಜ್ಯಸಭಾ ಸದಸ್ಯರಿಗೂ ಇಫ್ತಿಯಾಕ್ಗೂ ಇರುವಂತಹ ಸಂಬಂಧ ಏನು ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಇಲ್ಲಿ ಮೂಡಿ ಬರ್ತಿದೆ. ರೌಡಿ ಶೀಟರ್ ಜೊತೆ ನಾಸಿರ್ ಹುಸೇನ್ ಇರುವಂತಹ ನಂಟಾದ್ರೂ ಏನು? ರೌಡಿ ಶೀಟರ್ ಜೊತೆ ಮಾತುಕತೆ ನಡೆಸುವಂತಹ ಅಗತ್ಯ ಇವ್ರಿಗೇನಿದೆ? ನೂತನ ರಾಜ್ಯಸಭಾ ಸದಸ್ಯರಿಗೆ ಮತ್ತೆ ಸಂಕಷ್ಟ ಎದುರಾಯ್ತಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಇದೀಗ ಮೂಡಿ ಬರ್ತಿರುವಂತದ್ದು. ಇಂತಹ ಸಮಯದಲ್ಲಿ ರೌಡಿ ಶೀಟರ್ ಜೊತೆ ಮಾತುಕತೆ ಬೇಕಿತ್ತಾ? ಯಾಕಂದ್ರೆ ಇನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿರುವಂತಹ ಕಿಚ್ಚು ಹಾರಿಲ್ಲ ಅಂತಾನೆ ಹೇಳಬಹುದು. ತನಿಖೆ ಕೂಡ ನಡೀತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ನಿಜ ಅಂತ ಸ್ವತಃ ಇದೀಗ ಗೃಹ ಸಚಿವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆ ಕೂಡ ಮುಂದುವರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಫೋಟೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಹಾಗಾದ್ರೆ ರಾಜ್ಯಸಭಾ ಸದಸ್ಯ ಸೈಯದ್ ನಾಸಿರ್ ಹುಸೇನ್ಗೂ ಶಿವಾಜಿನಗರ ರೌಡಿ ಶೀಟರ್ ಇಫ್ತಿಯಾಕ್ ಪೈಲ್ವಾನ್ಗೂ ಇರುವಂತಹ ಸಂಬಂಧ ಏನು ಅನ್ನೋ ಪ್ರಶ್ನೆಗಳು ಇಲ್ಲಿ ಮೂಡಿ ಬರ್ತದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರಿಗೆ ಹೂಗುಚ್ಛ ನೀಡಿ ಶುಭ ಕೋರ್ತಾ ಇರುವಂತಹ ಫೋಟೋ ಇದು. ಈ ಫೋಟೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ರೌಡಿ ಶೀಟರ್ ಜೊತೆಗೆ ರಾಜ್ಯಸಭಾ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಇರುವಂತಹ ಫೋಟೋ ಇದೀಗ ವೈರಲ್ ಆಗಿದೆ. ರೌಡಿ ಶೀಟರ್ಗೂ ನಾಸಿರ್ ಹುಸೇನ್ಗೂ ಏನ್ ಸಂಬಂಧ ಇದೆ? ಈ ಸಂದರ್ಭದಲ್ಲಿ ಮತ್ತೆ ಸಂಕಷ್ಟ ಎದುರಾಯ್ತಾ ರಾಜ್ಯಸಭಾ ಸದಸ್ಯನಿಗೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಈಗಾಗಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಘೋಷಣೆ ಏನಿತ್ತು ವಿಧಾನಸೌಧದಲ್ಲಿ, ಅದು ಈಗ ಕನ್ಫರ್ಮ್ ಆಗಿ 3 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಅದು ನಾಸಿರ್ ಹುಸೇನ್ ಅವರ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ಏನ್ ಗೆದ್ದಿರ್ತಾರೆ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಈಗ ಪ್ರಕರಣವನ್ನ ದಾಖಲಿಸಿಕೊಂಡು FSL ವರದಿ ಬಂದ ನಂತರ ಈಗ 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ನಾಸಿರ್ ಹುಸೇನ್ ಅವರು ಕೂಡ ಈ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ಅನ್ನೋ ಒಂದು ಸಬೂಬನ್ನು ಕೂಡ ಕೊಟ್ಟಿದ್ರು. ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರು. ಅದರಲ್ಲಿ ಶಿವಾಜಿನಗರದ ರೌಡಿ ಶೀಟರ್ ಇಫ್ತಿಯಾಕ್ ಪೈಲ್ವಾನ್ ಅಹಮದ್ ಜೊತೆಗಿನ ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಇನ್ನು ರಾಜಕಾರಣಿಗಳಿಗೂ ಹಾಗೂ ರೌಡಿ ಶೀಟರ್ಗಳಿಗೂ ಮೊದಲಿಂದನೂ ಕೂಡ ಸಂಬಂಧ ಇದೆ ಅನ್ನೋ ಒಂದು ಫೋಟೋಗಳು ಕೂಡ ಮೊದಲಿಂದನೂ ಹರಿದಾಡ್ತಾನೆ ಇರ್ತದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲಾ ಪಕ್ಷಗಳಿಂದಲೂ ಕೂಡ ಅನೇಕ ರೌಡಿ ಶೀಟರ್ಗಳು ನಿಕಟ ಸಂಬಂಧ ಹೊಂದಿರ್ತಾರೆ ಅನ್ನೋದು ಫೋಟೋಗಳಿಗೂ ಕೂಡ ಹರಿದಾಡ್ತಾನೆ ಇರ್ತವೆ. ಅದಕ್ಕೆ ಅನೇಕ ವಿಡಿಯೋ ಸಾಕ್ಷ್ಯಗಳು ಕೂಡ ಸಿಕ್ಕಿರುತ್ತೆ. ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಕೆಲವೊಂದು ಪಕ್ಷಗಳಿಂದ ಟಿಕೆಟ್ ಅನ್ನ ಪಡೆದುಕೊಳ್ಳಬೇಕು ಅಂತ ನಿಟ್ಟಿನಲ್ಲಿ ರೌಡಿ ಶೀಟರ್ಗಳು ಕೂಡ ಓಡಾಡ್ತಾ ಇರ್ತಾರೆ. ಸದ್ಯಕ್ಕೆ ರಾಜ್ಯಸಭಾ ಸದಸ್ಯರಿಗೂ ಮತ್ತು ಈ ಇಫ್ತಿಯಾಕ್ಗೂ ಏನ್ ಸಂಬಂಧ ಅಂತ, ಯಾಕಂತಂದ್ರೆ ತುಂಬಾ ಕ್ಲೋಸ್ ಆಗಿ ಈ ಒಂದು ಫೋಟೋಗಳು ಕೂಡ ಕಾಣಿಸ್ತಾ ಇರುವಂತದ್ದು. ನಾಸಿರ್ ಹುಸೇನ್ಗೆ ಬೊಕ್ಕೆ ಕೊಟ್ಟು ಈ ಒಂದು ಶುಭಾಶಯ ಏನ್ ಕೋರ್ತಾ ಇದ್ದಾರೆ ಈ ಪೈಲ್ವಾನ್, ಈ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಈಗ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಹೀಗಾಗಿ ನಾಸಿರ್ ಹುಸೇನ್ ಅವರಿಗೆ ಈ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ಒಂದು ಸಂಕಷ್ಟವನ್ನ ತಂದಿಟ್ಟಿತ್ತು. ಅದರಲ್ಲೂ ಕೂಡ ಅವರ ಬೆಂಬಲಿಗರೇ ಈ ಒಂದು ರೀತಿಯ ಕೂಗನ್ನ ಹಾಕಿದ್ರು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತ. ಈಗ ಅದರ ಹಿನ್ನೆಲೆಯಲ್ಲಿ ತನಿಖೆ ನಡೀತಾ ಇರೋದು. ಆದ್ರೆ ರೌಡಿ ಶೀಟರ್ ಜೊತೆ ಈ ಮಾತುಕತೆ ಬೇಕಿತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಕಾಂಗ್ರೆಸ್ ಮುಖಂಡನಿಗೆ ರೌಡಿ ಶೀಟರ್ಗಳ ಸಂಪರ್ಕ ಯಾಕೆ ಬೇಕಾಗಿತ್ತು? ಅದರಲ್ಲೂ ಕೂಡ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ರೌಡಿ ಶೀಟರ್ಗಳ ಜೊತೆ ಈ ರೀತಿಯಾಗಿ ಮಾತುಕತೆ ನಡೆಸೋದಾಗಿರ್ಬಹುದು. ಆತ್ಮೀಯವಾಗಿ ಇದ್ದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಕ್ಕೆ ಏನು ಸಂದೇಶ ಕೊಟ್ಟಿದ್ರು ಅನ್ನೋ ಒಂದು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಫೋಟೋ ಏನಿದೆ, ಈ ಫೋಟೋ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು. ಇಷ್ಟಾದ್ರೂ ಕೂಡ ನಾಸಿರ್ ಹುಸೇನ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತಹ ಕೆಲಸ ಕೂಡ ಅಂತಂದ್ರೆ, ಮೊನ್ನೆ ನಮ್ಮ ಹಿರಿಯ ಪ್ರತಿನಿಧಿ ರಾಜಪ್ಪ ಸುತ್ತೂರ್ ಅವರು ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಕ್ ಹೋದಾಗ ಯಾವ ರೀತಿಯಾಗಿ ಇವರು ಬಿಹೇವ್ ಮಾಡಿದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಸುಧಾರಿಸಿಕೊಂಡು ರಾಜಕೀಯದಲ್ಲಿ ಈಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಪಕ್ಷದ ಕಾರ್ಯಕರ್ತರಿಗೆ ಮತ್ತು ರಾಜ್ಯದ ಜನತೆಗೆ ಇವರು ಏನು ಸಂದೇಶ ಕೊಡಕ್ ಹೊರಟಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು.
ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಏನು ಫೋಟೋ ಇದು ವೈರಲ್ ಆಗ್ತಾ ಇದೆಯಲ್ಲ, ಈ ಫೋಟೋವನ್ನ ಇಟ್ಕೊಂಡು ಬೇರೆ ಪಕ್ಷದವರು ಕೂಡ ಮತ್ತೆ ಇವರನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಸಾಧ್ಯತೆ ಕೂಡ ಇರಬಹುದು. ಆದ್ರೆ ಅದೇನಾದ್ರೂ ಅದು ರಾಜಕೀಯವಾಗಿ ಅದು ಏನಾದ್ರೂ ಆಗಿರ್ಲಿ, ಆದ್ರೆ ಸಾಮಾಜಿಕ ಜೀವನದಲ್ಲಿದ್ದಾಗ ಒಬ್ಬ ರಾಜ್ಯಸಭಾ ಸದಸ್ಯನಿದ್ದಾಗ ಈ ರೀತಿಯಾಗಿ ರೌಡಿ ಶೀಟರ್ಗಳ ಜೊತೆ ತುಂಬಾ ಆತ್ಮೀಯವಾಗಿ ಫೋಟೋ ತೆಗೆದುಕೊಳ್ಳೋದು ಎಷ್ಟು ಸರಿ ಅನ್ನೋದು ನಾಸೀರ್ ಹುಸೇನ್ ಅವರೇ ಈಗ ಚಿಂತನೆ ಮಾಡಬೇಕು. ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋ ಸಖತ್ ವೈರಲ್ ಆಗ್ತಾ ಇರುವಂತದ್ದು, ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಅದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.